ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಿಸಕ್ಕೆ ಸಿಂಪಲ್ ಆಗಿ ಸೀರೆ ನೋಡ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೇನೆ ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಈ ರೀತಿ ಓಪನ್ ಈ ಸೈಡ್ ಇಂದ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಅಂಚಿನಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಈಕ್ವಲ್ ಆಗಿ ಒಂದೇ ಸೈಜ್ ಬರಬೇಕು, ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಒಂದು 5-6 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ನೋಡಿ, ಇಷ್ಟು ನೆರಿಗೆಗಳಾಗಿದೆ. ಇವಾಗ 3 ಸೈಡ್ ಕೂಡ ನಾನು ಬಾರ್ಡರ್ ಗಳನ್ನ ಜೋಡಿಸ್ಕೊಂಡು ಇಲ್ಲಿ ಕ್ಲಿಪ್ಸ್ ನ ಹಾಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಇಲ್ಲಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಕ್ಲಿಪ್ ನ ಹಾಕೊಂಡಾಗ ನೋಡಿ, ಈ ತರ ನೆರಿಗೆಗಳನ್ನ ಸ್ವಲ್ಪ ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಡು ಕ್ಲಿಪ್ ನ ಹಾಕೋಬೇಕು, ಇಲ್ಲಾಂದ್ರೆ ಸೀರೆ ಸ್ವಲ್ಪ ಸುತ್ತಂಗಾಗುತ್ತೆ. ಕ್ಲಿಪ್ ಅನ್ನು ಹಾಕೋಣ. ನೆಕ್ಸ್ಟ್ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನನಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 12 ನೆರಿಗೆಗಳಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ ನೆರಿಗೆನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ನೆರಿಗೆಗಳನ್ನು ಕೂಡ ಈ ನೆರಿಗೆಗಳ ಜೊತೆನಲ್ಲೇ ಸೇರಿಸಿ ಇದೇ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ. ಮೂರು ಸೈಡ್ ಅಲ್ಲಿ ಕೂಡ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ನಾನಿಲ್ಲಿ 3 ಸೈಡ್ಸ್ ಕೂಡ ಕ್ಲಿಪ್ಸ್ ಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಸೆರ್ಗನ್ನು ಕೂಡ ಇವಾಗ ರೆಡಿ ಮಾಡಿದ್ದಾಗಿದೆ. ಸೀರೆಗಳನ್ನ ಕರೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ, ಅಥವಾ ನೀವು ಸೇಫ್ಟಿ ಪಿನ್ ಕೂಡ ಹಾಕೋಬಹುದು ಇಲ್ಲಿಗೆ. ಹಾಗೆ ಇಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇಲ್ಲಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನೆರಿಗೆ ಕೂಡ ಮಾಡಿದ್ದಾಗಿದೆ ನೋಡಿ, ಈ ತರ. ನೆಕ್ಸ್ಟ್ ಈ ಸೈಡ್ ಸ್ವಲ್ಪ ಅರ್ಧ ಮಾರಾಗುವಷ್ಟು ಎಕ್ಸ್ಟ್ರಾ ಕ್ಲಾತ್ ಅನ್ನ ಬಿಟ್ಕೊಂಡಿದ್ದೀನಿ ಲಕ್ಷ್ಮಿ ಕಾಲ್ಗಳನ್ನ ಜೋಡಿಸೋದಕ್ಕೆ. ಹಾಗೆ ಈ ಕಡೆ ನೆರಿಗೆ ಕೂಡ ರೆಡಿ ಇದೆ. ಕರೆಕ್ಟ್ ಆಗಿ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ಹಾಗೆ ಕಾಲ್ಗಳಿಗೆ ನಾನಿಲ್ಲಿ ಒಂದು ವೆಲ್ವೆಟ್ ಬ್ಲೌಸ್ ಅನ್ನ ಸುತ್ತಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿಗೆ ಗುಂಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿ ಕೈಗಳಿಗೆ ಬ್ಲೌಸ್ ಪೀಸ್ ನ ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದೀನಿ. ದಾರವನ್ನ ಕಟ್ಕೊಂಡಿದ್ದೀನಿ. ಸ್ಟಿಕ್ಗೆ ಕಟ್ಲಿಕ್ಕೆ ಅಂತ ನಾನಿಲ್ಲಿ ದಾರವನ್ನ ಕಟ್ಕೊಂಡಿರೋದು. ನೋಡಿ, ಇವಾಗ ಬ್ಲೌಸ್ ಪೀಸ್ ನ ಕಂಪ್ಲೀಟ್ ಆಗಿ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಇದು 2 ಸೈಡ್ ಬಾರ್ಡರ್ ಇರ್ತಕ್ಕಂಥ ಒಂದು ಬ್ಲೌಸ್ ಪೀಸ್. ಹಾಗಾಗಿ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು 2 ಫೋಲ್ಡಿಂಗ್ ಮಾಡಾದ್ರೂ ಕೂಡ ಈ ರೀತಿ ಜೋಡಿಸ್ಕೋಬಹುದು. ನಾನು ಇಲ್ಲಿ 4 ಫೋಲ್ಡಿಂಗ್ ಮಾಡ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಬಲಗೈನ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಯಾವ ಕಡೆ ಓಪನ್ ಇರುತ್ತೆ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ. ನೋಡಿ, ಒಳಗಡೆ ಹೋಗ್ಬೇಕಿದು. ಓಪನ್ ಇರುವಂತಹ ಬ್ಲೌಸಿನ ಪಾರ್ಟ್ ಈ ರೀತಿ ಒಳಗಡೆ ಹೋಗ್ಬೇಕು. ಹಾಗೇನೆ ಕ್ಲೋಸ್ ಆಗಿರುವಂತಹ ಪಾರ್ಟ್ ಇಲ್ಲಿ ಮೇಲ್ಭಾಗದಲ್ಲಿ ಬರ್ಬೇಕು. ಇಲ್ಲಿಗೆ ನಾವು 1-2 ರಿಂದ 3 ಗುಂಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಟೈಟ್ ಆಗಿ ಹಿಡಿದು ನಾವು ಹಾಕೋಬೇಕು. ಬ್ಲೌಸ್ ಪೀಸ್ ನ ಆದಷ್ಟು ಕೂಡ ಈ ತರ ಟೈಟ್ ಆಗಿ ಎಳೆದು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಪಾರ್ಟ್ ಅನ್ನು ಕೂಡ ನಾನು ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ತರ ತಗೊಂಡು ಇಲ್ಲಿಗೆ ಗುಂಪಿನ್ಗಳನ್ನ ಹಾಕೊಳ್ಳೋದು. ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಹೈಟ್ ಆಗಿರುವಂತಹ ಪೀಠನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಬಾಕ್ಸ್ ನಲ್ಲಿ ಅಕ್ಕಿನ ತುಂಬಿಕೊಂಡಿದ್ದೀನಿ. ಹಾಗೇನೆ
ಒಂದು ಚಿಕ್ಕ ಬಿಂದಿಗೆ, ಇದರಲ್ಲೂ ಕೂಡ ಅಕ್ಕಿನ ತುಂಬಿಕೊಂಡಿದ್ದೀನಿ. ನೀವು ನೀರು ಕೂಡ ತುಂಬಿಸ್ಕೋಬಹುದು. ಹಾಗೆ ಈ ಒಂದು ಬಿಂದಿಗೆಗೆ ಗಟ್ಟಿಯಾಗಿ ಒಂದು ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆ ಎಡಭಾಗಕ್ಕೆ ಈ ಒಂದು ಸೆರಗನ್ನ ಇಡ್ತಾ ಇದ್ದೀನಿ. ಹಾಗೇನೆ ನೆರಿಗೆಗಳು ಮಾಡ್ಕೊಂಡಿದ್ವಲ್ಲ, ಇದನ್ನ ಈ ಬಾಕ್ಸ್ ಇದೆಯಲ್ಲ, ಬಾಕ್ಸಿನ ಹಿಂಬದಿಯಿಂದ ತಗೊಂಡ್ಬರ್ತಾ ಇದ್ದೀನಿ. ಈ ರೀತಿ ಕರೆಕ್ಟ್ ಆಗಿ ಲೆವೆಲ್ ಆಗಿ ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಲೆವೆಲ್ ಆಗಿ ಜೋಡಿಸ್ಕೋಬೇಕು. ಹಾಗೆ ನೋಡಿ, ಬಿಂದಿಗೆ ಚಿಕ್ಕ ಬಿಂದಿಗೆ ಇಟ್ಕೊಂಡು ಕೂಡ ಮಾಡ್ಬೋದು. ಇದೇ ತರದ್ದು ಚಿಕ್ಕ ಬಿಂದಿಗೆ ಇದೆ, ಚಿಕ್ಕ ಬಿಂದಿಗೆ ಕೂಡ ಇಟ್ಕೊಂಡು ನೀವು ಅಲಂಕಾರನ ಮಾಡ್ಕೋಬಹುದು. ಹಿಂದೆ ಹೈಟ್ ಆಗಿ ಇರ್ಬೇಕು, ಇಲ್ಲಿಗೆ ಬರಬಾರ್ದು. ನೋಡಿ, ಇಷ್ಟು ಹೈಟ್ ಆಗಿ ಇರ್ಬೇಕು. ಇವೆರಡು ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೊಂದು ಕ್ಲಿಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಒಂದೇ ಒಂದು ನೆರಿಗೆನೂ ಕೂಡ ಮಿಸ್ ಆಗದೆ ಇರೋ ತರ ಜೋಡಿಸ್ಕೊಂಡು ಇಲ್ಲಿಗೆ ನಾವು ಒಂದು ದೊಡ್ಡ ಸೇಫ್ಟಿ ಪಿನ್ ಅಥವಾ ಸೂಜಿ ಮತ್ತೆ ನೂಲಿನಿಂದ ಹೊಲ್ಕೋಬೇಕಾಗುತ್ತೆ. ಹಾಗೆ ಈ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸಿ ಹೊಲ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ನೆರಿಗೆಗಳು ಹೈಟ್ ಆಗಿ ಬರ್ಲಿ ಅಂತ ಹೇಳಿ ಇಲ್ಲೊಂದು ಕ್ಲಿಪ್ ಇದೆಯಲ್ಲ, ಈ ಕ್ಲಿಪ್ಪು ಹಾಗೆ ಈ ಒಂದು ಸ್ಟಿಕ್ ಗೆ ಸೇರಿಸಿ ನಾನಿಲ್ಲಿ ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ನೀವು ಈ ತರದೊಂದು ಬಿಂದಿಗೆ ಇತ್ತು ಅಂತ ಹೇಳಿದ್ರೆ ಆ ಬಿಂದಿಗೆನ ಇಟ್ಕೊಂಡು ಆ ಬಿಂದಿಗೆಯ ಕುತ್ತಿಗೆ ಭಾಗಕ್ಕೆ ನೀವು ಈ ತರ ನೆರಿಗೆನ ಕಟ್ಕೋಬೇಕಾಗುತ್ತೆ. ನೋಡಿ, ಈ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇವೆರಡೂ ಕೂಡ ಕರೆಕ್ಟ್ ಆಗಿ ನೆರಿಗೆಗಳನ್ನು ಕೂಡ ಸೇರಿಸ್ಬಿಟ್ಟು ಈ ರೀತಿ ನೂಲಿನಿಂದ ಕಟ್ಕೋಬೇಕು. ನೋಡಿ, ಈ ರೀತಿ ಟೈಟ್ ಆಗಿ. ನೆಕ್ಸ್ಟ್ ನಾವು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ನಾನು ಹಾಗೆ ಬಿಟ್ಟಿದ್ದೀನಿ. ಹಿಂದೆ ಸೆರ್ಪು ಹಾಗೆ ನೆರಿಗೆ ಮಧ್ಯದಲ್ಲಿ ಕ್ಲಾತ್ ಅನ್ನ ಬಿಟ್ಟಿದ್ವಲ್ಲ, ಈ ಕ್ಲಾತ್ ಗೆ ನಾನು ಕಾಲ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಬಾರ್ಡ್ರು ಲಕ್ಷ್ಮಿ ಈ ಕಾಲುಗಳಿಗೆ ಬರೋ ರೀತಿ ಮಾಡಿ ಇಲ್ಲಿಗೊಂದು ಗುಂಪಿನ ಅಥವಾ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಈ ರೀತಿ ಕೂಡ ಜೋಡಿಸ್ಕೋಬಹುದು. ಅಥವಾ ಇಲ್ಲಿರುತ್ತಲ್ಲ ಮೊದಲನೇ ನೆರಿಗೆ, ಅದನ್ನ ತಗೊಂಡು ನೋಡಿ ಈ ರೀತಿ ಈ ಒಂದು ಬಾರ್ಡ್ರು ಮೊಣಕಾಲಿನ ಮೇಲೆ ಬರ್ಬೇಕು. ಆ ರೀತಿನಲ್ಲಿ ಮಾಡ್ಕೊಂಡು ಈಗೊಂದು ಗುಂಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಹೀಗೆ ಗುಂಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ ನಾನು. ಹಾಗೆ ಈ ಕಡೆ ಕಾಲನ್ನು ಅಷ್ಟೇನೆ ನೋಡಿ, ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ, ಇಲ್ಲಿಗೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕರೆಕ್ಟ್ ಆಗಿ ಬಾರ್ಡ್ರು ಈ ಗೆಜ್ಜೆ ಕಟ್ಟಿರೋ ಕಡೆ ಬರ್ಬೇಕು, ಅಲ್ಲಿವರೆಗೆ ನಾವು ಜೋಡಿಸ್ಕೋಬೇಕಾಗುತ್ತೆ. ಇಲ್ಲಿಗೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿರುವಂತಹ ನೆರಿಗೆನ ತಗೊಂಡು ಕಾಲಿನ ಮೊಣಕಾಲಿನ ಮೇಲೆ ಬರೋ ರೀತಿನಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹಾಕೊಂಡು ಉಳಿದಿರುವಂತ ಕ್ಲಾತ್, ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದು ಕಾಣಿಸ್ಬಾರ್ದು, ಆ ರೀತಿನಲ್ಲಿ ನಾವು ಗುಂಪಿನ್ಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಹಾಗೆ ಈ ನೆರಿಗೆಗಳು ಕರೆಕ್ಟ್ ಆಗಿ ಇರಬೇಕು, ಆ ರೀತಿ ನಾವು ಜೋಡಿಸ್ಕೋಬೇಕು. ಈಗೊಂದೊಂದು ಗುಂಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಕಾಲನ್ನ ನಾವು ಯಾವ ರೀತಿ ಬೇಕಾದ್ರೂ ಹಾಕೋಬಹುದು. ಈ ರೀತಿ ಕೂಡ ಹಾಕೋಬಹುದು, ಅಥವಾ ಎರಡನ್ನು ಬಿಟ್ಟಿರೋ ರೀತಿನಲ್ಲಾದ್ರೂ ಹಾಕೋಬಹುದು ಈ ರೀತಿ, ಅಥವಾ ಈ ತರ ಪದ್ಮಾಸನದಲ್ಲಿ ಕೂತಿರೋ ರೀತಿನಲ್ಲೂ ಹಾಕೋಬಹುದು. ನೋಡಿ, ಈ ರೀತಿ ನಾನಿಲ್ಲಿ ಈ ರೀತಿ ಕೂರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಾಲ್ನ ಕಾಲ್ ಮೇಲೆ ಕಾಲ್ ಹಾಕಿರೋ ರೀತಿನಲ್ಲಿ ಕೂರಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಏನು ಗ್ರಿಪ್ಪೇ ಬೇಕಾಗಿಲ್ಲ, ಹಾಗೇನೆ ಕೂರುತ್ತೆ. ನೋಡಿ, ಇಷ್ಟು ನೀಟಾಗಿ ಕೂರುತ್ತೆ ಅಂತ. ಹಾಗೇನೆ ಇಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಫ್ರೆಂಡ್ಸ್ ಲಕ್ಷ್ಮಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೈಗಳಿಗೆ ದಾರನ ಕಟ್ಕೊಂಡಿರ್ತೀವಲ್ಲ, ಇದನ್ನ ಸ್ಟಿಕ್ಗೆ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ಹಾಗೆ ಈ ಸೈಡ್ ಅಲ್ಲಿ ಇರ್ತಕ್ಕಂಥ ಕೈಗೂ ಕೂಡ ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕ್ಲಾತ್ ಅನ್ನ ಈ ಬ್ಲೌಸ್ ಪೀಸ್ ಇಂದ ನಾನು ಈ ಒಂದು ಬಿಂದಿಗೆನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದೆರಡು ಕಡೆ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲೊಂದು ಕಡೆ ಹಾಕೊಂಡಿದ್ದೀನಿ, ಹಾಗೆ ಇಲ್ಲೊಂದು ಕಡೆ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ದೇವಿಯ ಬಲಭಾಗದಿಂದ ಸೆರಗನ್ನ ತಗೊಂಡು ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕಿ
ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕ್ಲಿಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿರುವಂತ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಾರ್ಡರ್ ಬರೋ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ಬಾರ್ಡರ್ ಕಾಣಿಸ್ಬೇಕು ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒನ್ ಬೈ ಒನ್ ಈ ರೀತಿ. ನೆಕ್ಸ್ಟ್ ನಾನಿಲ್ಲಿ ಸೆರಗನ್ನ ದೇವಿಯ ಮುಂಭಾಗದಿಂದ ತಗೊಂಡು ಈ ರೀತಿ ಹಾಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ಹಾಕೋಬಹುದು, ಅಥವಾ ಹೀಗೆ ತೊಡೆ ಮೇಲೆ ಸೆರಗು ಬರೋ ರೀತಿ ಕೂಡ ಹಾಕೋಬಹುದು, ಅಥವಾ ಇಲ್ಲಿ ಕೂಡ ಹೀಗೆ ಇಟ್ಕೋಬಹುದು. ಈ ತರನು ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ವಿಧಾನದಲ್ಲಿ ಸೆರಗನ್ನ ಹಾಕೊಳ್ತಾ ಇದ್ದೀನಿ. ದಾರವನ್ನು ಕಟ್ಕೋಬೇಕಾಗುತ್ತೆ ಗಟ್ಟಿಯಾಗಿ, ಸೊಂಟದ ಶೇಪ್ ಬರಲಿ ಅಂತ ಹೇಳಿ. ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಟೈಟ್ ಆಗಿ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬೇಕಿದ್ರೆ ನೀವು ಭುಜದ ಶೇಪ್ ಕರೆಕ್ಟ್ ಆಗಿ ಬರಲಿ ಅಂತ ಹೇಳಿ ಈ ಸೆರಗನ್ನ ತೆಗೆದು ಇಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕಬಹುದು. ಇಷ್ಟು ನಾನು ಇಲ್ಲಿ ಸೊಂಟಕ್ಕೆ ದಾರವನ್ನು ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಲಕ್ಷ್ಮಿಯ ಕಳಸಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನಾನಿಲ್ಲಿ ಕಳಸಕ್ಕೆ ತೆಂಗಿನಕಾಯಿ ಇಡ್ತಾ ಇದ್ದೇನೆ. ಹಬ್ಬದ ದಿನ ನೀವು 5 ಮಾವಿನ ಎಲೆಗಳನ್ನ ಇಟ್ಟು ನೀವು ತೆಂಗಿನಕಾಯಿನ ಇಡಬೇಕಾಗುತ್ತೆ. ಲಕ್ಷ್ಮಿಯ ಮುಖಸಿರಿಯನ್ನು ಕಟ್ತಾ ಇದ್ದೇನೆ. ಫ್ರೆಂಡ್ಸ್, ಅಲಂಕಾರ ಎಲ್ಲವೂ ಕೂಡ ಮುಗ್ದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.